ಅಂಗನವಾಡಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಅಂಗನವಾಡಿ ಸಿಬ್ಬಂದಿ ಗೌರಿ ಅನ್ನೋರು ಬಾವಿ ತೋಡಿದ್ದ ಪ್ರಕರಣ ನಿಮಗೆಲ್ಲ ನೆನಪಿರಬಹುದು. ಛಲ ಬಿಡದೆ ಗಂಗೆಯನ್ನು ಉಕ್ಕಿಸಿದ್ದಾರೆ ಗೌರಿ. ಬಾವಿಯಲ್ಲಿ ನೀರು ಬಂದಿದೆ. ಗೌರಿ ನಾಯಕ ತೋಡಿದ್ದ ಬಾವಿಯಲ್ಲಿ ಕೊನೆಗೂ ನೀರು ಬಂದಿದೆ. ಛಲ ಬಿಡದ ತ್ರಿವಿಕ್ರಮನಂತೆ ಬಾವಿಯನ್ನು ತೋಡಿದ್ರು. 45 ಅಡಿ ಆಳದಲ್ಲಿ ನೀರು ಸಿಕ್ಕಿದೆ. ಶಿರಸಿಯ ಗಣೇಶ ನಗರದ ಅಂಗನವಾಡಿ ಆವರಣದಲ್ಲಿ ಬಾವಿಯನ್ನು ತೋಡಿದ್ರು. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಬಾವಿ ತೋಡ್ದಂಗೆ ಜಿಲ್ಲಾಡಳಿತ ತಡೆ ಏರಿತ್ತು. ಅದಕ್ಕೂ ಜಗ್ಗದೆ ಕುಗ್ಗದೆ ಕೊನೆಗೂ ಕೂಡ ಬಾವಿ ನೀರನ್ನು ತೆಗೆದಿದ್ದಾರೆ. 45 ಅಡಿ ಆಳ ತೋಡದ ಮೇಲೆ ಬಾವಿಯಲ್ಲಿ ನೀರು ಕಂಡು ಬಂದಿದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಆ ನೀರನ್ನು ನೋಡಿ ಭಾವುಕರಾಗಿದ್ದಾರೆ ಗೌರಿ. ಶಿರಸಿಯ ಗಣೇಶ ನಗರದ ಗೌರಿ ನಾಯಕ ಏಕಾಂಗಿ ಸಾಧನೆ ಇದು. ಅಂಗನವಾಡಿ ಮಕ್ಕಳಿಗೆ ಬಾವಿ ತೋಡುವಂತಹ ಶಪಥವನ್ನು ಆಕೆ ಕೈಗೊಂಡಿದ್ರು. ಕೊನೆಗೂ ಕೂಡ ಈಗ ನೀರು ಲಭ್ಯ ಆಗಿದೆ. ಅಂದರೆ ಆರಂಭದಲ್ಲಿ ನೀರು ಹೀಗೆ ಬರೋದು, ಆಮೇಲೆ ಸ್ವಲ್ಪ ನಿಧಾನಕ್ಕೆ ತೋಡ್ತಾ ನೀರು ಉಕ್ಕುತ್ತೆ, ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈಗ ನೀರು ಸಿಕ್ಕಿದೆ. ಭಗೀರಥ ಗಂಗೆಯನ್ನು ಭೂಮಿಗೆ ತಂದ ಹಾಗೆ ಗೌರಿ ಗಂಗೆಯನ್ನು ಭೂಮಿಗೆ ತಂದಿರತಕ್ಕಂಥ ಸಾಧನೆ ಕಡಿಮೆ ಸಾಧನೆ ಅಲ್ಲ. ಮಹಿಳೆಯೊಬ್ಬರು ಈ ರೀತಿ 45 ಅಡಿ ಆಳದ ಬಾವಿ ತೋಡೋದು ಅಂತಂದರೆ ಎಷ್ಟು ಅಡೆತಡೆಗಳು ಪಾಪ ಇವರಿಗೆ, ಎಷ್ಟು ತೊಂದರೆ ಕೊಟ್ಟರು ಇವರಿಗೆ. ಜಿಲ್ಲಾಡಳಿತದವ್ರು ಬಂದು ಹಲಗೆ ಮುಚ್ಚಿಬಿಟ್ಟು ಹೊಟ್ಟೋಗಿದ್ರು ತೋಡ್ಕೂಡ್ದು ಅಂತಂದ್ಬಿಟ್ಟು. ಆದರೂ ಕೂಡ ಅದನ್ನು ಬಿಡದೆ ನೋಡಿ ಬಂದಿರತಕ್ಕಂಥ ಗಂಗೆಗೆ ಬಾಗ್ನ ಕೊಡ್ತಾ ಇದ್ದಾರೆ ಗೌರಿ. ಎಂಥ ಸಾಧನೆ ಇವೆಲ್ಲವೂ ಕೂಡ. ಅಷ್ಟು ಅಡೆತಡೆಗಳನ್ನು ನೀಗಿ ಕೊನೆಗೂ ಕೂಡ ಈಗ ಆ ಬಾವಿಯಲ್ಲಿ ನೀರು ಉಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಳ್ಳೋಣ. ನವೀನ್, 45 ಅಡಿನಲ್ಲಿ ನೀರು ಬಂತು ಅನ್ನೋದಕ್ಕಿಂತ ಆ ಬಾವಿ ತೋಡಬೇಕಾದ್ರೆ ಗೌರಿ ಎದುರಿಸಿದಂತಹ ಕಷ್ಟ ನಷ್ಟಗಳು, ಅಡೆತಡೆಗಳು ಅದೆಲ್ಲವನ್ನ ಮೀರಿ ಈ ಸಾಧನೆ ಮಾಡಿದ್ದು ಹೇಗೆ? ಅರವಿಂದ್, ನಿಜವಾಗ್ಲೂ ದೊಡ್ಡ ಸಾಹಸ ಅಂತಲೇ ಹೇಳಬೇಕು. ಯಾಕೆಂತಂದರೆ ಜನವರಿ 30ರ ತಾರೀಕಿನಿಂದ ಪ್ರಾರಂಭ ಮಾಡ್ತಾರೆ. ಇನ್ನೇನು ಒಂದು 35 ಅಡಿ ಆಳ ಬಾವಿಯನ್ನು ತೋಡಿದಾಗ ಸಾಕಷ್ಟು ಅಡೆತಡೆಗಳು ಬಂತು. ಅಧಿಕಾರಿಗಳು ಬಾವಿಯನ್ನು ತೋಡಬಾರ್ದು ಅನ್ನೋಂತಹ ಒಂದು ನಿರ್ಬಂಧವನ್ನು ಹೇರ್ತಾರೆ. ಬಾವಿಯ ಮೇಲ್ಗಡೆ ಹಲಗೆಗಳನ್ನು ಹಾಕಿ ಅವರು ಬಂಧನ ಮಾಡ್ತಾರೆ. ಇವೆಲ್ಲರ ನಡುವೆ ಈಗ ಮತ್ತೆ ಅವಕಾಶಗಳನ್ನು ಪಡ್ಕೊಂಡು ಹೋರಾಟವನ್ನು ಮಾಡ್ತಾರೆ ಗೌರಿಯವರು. ಗೌರಿಯವರು ಹೋರಾಟ ಮಾಡಿದ ನಂತರದಲ್ಲಿ ಕೊನೆಗೆ ಬಾವಿಯನ್ನು ಕೊನೆಗೂ ತೋಡ್ತಾ ಇದ್ದಾರೆ. 45 ಅಡಿ ಆಳ ಬಾವಿಯನ್ನು ತೋಡಿ ಇವತ್ತು ನೀರನ್ನು ತರಿಸಿದ್ದಾರೆ. ಇನ್ನು ಮೊದಲನೇದಾಗಿ ನಾನು ಈ ಅಂಗನವಾಡಿಯನ್ನು ತೋರಿಸ್ತೀನಿ. ಯಾಕೆಂದರೆ ಈ ಅಂಗನವಾಡಿಯಲ್ಲಿ ಹಿಂದೆ ಸಾಕಷ್ಟು ಸಮಸ್ಯೆಗಳಿದ್ವು. ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಈ ಸಮಸ್ಯೆಯನ್ನು ಗೌರಿಗೆ ಒಂದು ಬಾವಿಯಕ್ಕೆ ಅವರು ಪಣವನ್ನು ತೊಟ್ಟಿದ್ರು. ಇನ್ನು ಅಂಗನವಾಡಿ ಶಿಕ್ಷಕರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಯಾಕಂತಂದರೆ ನೀರು ಬಂದಿಂದ ಎಲ್ಲರೂ ಖುಷಿಯಿಂದ ಸೇರಿರುವ ಈಗ ನೀರು ಬಂದಿದೆ, ಏನು ಹೇಳ್ತೀರಿ? ಯಾಕೆಂದರೆ ಸಾಕಷ್ಟು ನಿಮಗೂ ಕೂಡ ಸಮಸ್ಯೆ ಆಗಿತ್ತು. ಏನು? ಹೌದು ಸರ್, ಸಮಸ್ಯೆ ಆಗಿತ್ತು. ಆದರೆ ಈಗ ನೀರು ಬಂದದಲ್ಲ, ತುಂಬ ಖುಷಿ ಆಗ್ತಾ ಉಂಟು. ಈಗ ಯಾವುದೇ ಸಮಸ್ಯೆ ಇಲ್ಲ. ಆಮೇಲೆ ಸಂಸದರು ಕೂಡ ಒಂದು ಆಶ್ವಾಸನೆ ಕೊಟ್ಟಿದ್ರು. ಈಗ ಬಾವಿಯನ್ನು ಅವರು ಮೇಡಮ್ ಅವರು ತೋಡಿದ್ದಾರೆ, ಎಲ್ಲ ಓಕೆ, ಅದ್ರ ಮೇಲೆ ಕಟ್ಟೆ ಕಟ್ಟಬೇಕು, ಬಾವಿಗೆ ರಿಂಗನ್ನು ಹಾಕಬೇಕು, ಇವಕ್ಕೆಲ್ಲ ಈಗ ಸಂಸದರು ಕೂಡ ಏನಾದ್ರು ವ್ಯವಸ್ಥೆ ಮಾಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ರು. ಏನು ಈಗ ಏನಾರು ಮಾಡ್ತಾರೆ? ಹೇಗೆ ಮಾಡ್ಬೋದು ಸರ್, ಯಾಕಂದರೆ ನಾನು ತಿಳಿಸಿದ್ದೇನೆ, ಪಂಚಾಯತಕ್ಕೂ ತಿಳಿಸಿದ್ದೆ, ಮತ್ತು ನಮ್ಮದು ಉಪಾಧ್ಯಕ್ಷರು ಶೋಭಾ ನಾಯ್ಕ ಅಂತಿದ್ದಾರೆ, ಅವರಿಗೂ ಎಲ್ಲ ವಿಷಯ ತಿಳಿಸಿದ್ದೆ. ಮಾಡಿಕೊಡ್ತಾರೆ ಅಂತ ಭರವಸೆ ಉಂಟು. ಈಗಾಗಲೇ ಗೌರಿ ಈಗ ಖುಷಿಯಿಂದ ಇರುವಂಥದ್ದು. ಇನ್ನು ನೀವು ಬಾವಿಯನ್ನು ತೋರಿಸ್ಬೇಕು ಅಂದರೆ ನಾನು ಬಾವಿನೂ ಕೂಡ ಇಲ್ಲಿ ನಿಮಗೆ ತೋರಿಸ್ತೀನಿ. ಯಾಕಂತಂದರೆ ಬಾವಿಯನ್ನು ತೋಡುವಲ್ಲಿ ಈಗ ಗೌರಿಯವರು ಕೂಡ ಹಿಂದೆ ಕಳೆದ 30ರಿಂದ ಬಾವಿಯನ್ನು ನೀಗಿಸಲು ಏಕಾಂಗಿಯಾಗಿ ಗೌರಿಯವರು ಶಿರಸಿಯ ಗಣೇಶ ನಗರದಲ್ಲಿ ಬಾವಿಯನ್ನು ತೋಡ್ತಾ ಇದ್ರು. ಇವತ್ತು ಬಾವಿಯಲ್ಲಿ ಗಂಗೆಯನ್ನು ತರಿಸಿದ್ದಾರೆ. ನಾವೀಗ ಅದೇ ಸ್ಥಳದಲ್ಲಿದ್ದೀವಿ, ನೀವು ನೋಡ್ಬೋದು. ಈಗ ಗೌರಿಯವರು ಈಗ ಗಂಗೆ ಬಂದಿರೋದರಿಂದ ಈಗ ಪೂಜೆಯನ್ನು ಮಾಡಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಅದಕ್ಕೂ ಮೊದಲು ಬಾವಿಯಲ್ಲಿ ಯಾವ ರೀತಿಯಲ್ಲಿ ನೀರು ಬಂದಿದೆ ಅನ್ನೋದನ್ನು ತೋರಿಸ್ತೀನಿ. ಕಳೆದ ಫೆಬ್ರವರಿ 30ನೇ ತಾರೀಕು ಅವರು ಬಾವಿಯನ್ನು ತೋಡಲಿಕ್ಕೆ ಪ್ರಾರಂಭ ಮಾಡಿದರು. ಸುಮಾರು 45 ಅಡಿ ಆಳದಲ್ಲಿ ಈಗ ನೀರು ಬರ್ತಾ ಇರುವಂಥದ್ದು ನೀವು ನೋಡ್ಬೋದು. ಇಲ್ಲಿ ಯಾವ ರೀತಿಯಲ್ಲಿ ಈಗ ನೀರು ಬರ್ತಾ ಇದೆ ಅಂಥೇಳಿ. ಇನ್ನೂ ಹೆಚ್ಚು ಆಳ ತೋಡಿದಾಗ ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಬರುತ್ತೆ. ತುಂಬ ಚೆನ್ನಾಗಿ ನೀರು ಬಂದಿದೆ. ಇವತ್ತು ನೀರು ಬಂದಿರುವಂಥ ಒಂದು ಶುಭ ಗಳಿಗೆ ಇದು. ಹಾಗಾಗಿ ಗೌರಿ ಅವರು ಈಗ ಪೂಜಾ ಸಾಮಗ್ರಿಗಳನ್ನು ತಂದು ಈಗ ಪೂಜೆಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಯಾಕಂತಂದರೆ ಸಾಕಷ್ಟು ಸಮಸ್ಯೆಗಳು, ಗೊಂದಲಗಳು, ಅಡೆತಡೆಗಳ ನಡುವೆ ಅವರು ಇವತ್ತು ಹೋರಾಟವನ್ನು ಮಾಡಿ ಅಂಗನವಾಡಿಗೆ ಮಕ್ಕಳಿಗಾಗಿ ನೀರನ್ನು ತರುವಂತಹ ಕೆಲಸದಲ್ಲಿ ಸಫಲರಾಗಿರುವಂಥದ್ದು. ಹೀಗಾಗಿ ಅವ್ರನ್ನೂ ಕೂಡ ಈಗ ನಾವು ಮಾತಾಡ್ಸೋಣ. ಅಮ್ಮ, ಈಗ ನೀರು ಕೂಡ ಈಗ ಬಂದಿರುವಂಥದ್ದು ಏನಂತೀರಾ? ಯಾಕೆಂದರೆ ಸಾಕಷ್ಟು ಅಡೆತಡೆಗಳನ್ನು ಎದುರಿಸಿದ್ರಿ, ಸಮಸ್ಯೆಗಳು, ರಾಜಕೀಯ ಪ್ರಭಾವ, ಜನರ ಗೊಂದಲಗಳು, ನಿಮಗೂ ಕೂಡ ಸಮಸ್ಯೆಗಳನ್ನು ತಂದೊಡ್ಡಿತ್ತು. ಈಗ ಹೇಗೆ? ಈಗ ತುಂಬ ಖುಷಿ ಆಗ್ತಾ ಇದೆ. ಭಗವಂತನ ಇಚ್ಛೆ ಇದ್ದರೆ ಎಲ್ಲದೂ ಅವನ ಇಚ್ಛೆಯಿಂದ ನಡಿಬೇಕಲ್ಲ. ಒಂದು ಹೂ ಅರಳಲಿಕ್ಕೂ ಅವನ ಇಚ್ಛೆ ಬೇಕು, ಹೂ ಬಾಡಲಿಕ್ಕೂ ಅವನ ಇಚ್ಛೆ ಬೇಕು.
ಬಾಡ್ತು ಅಂತ ಹೇಳ್ತೇವೆ, ಬಾಡೋದು ಅವನ ಇಚ್ಛೆನೇ ಅದು. ಈಗ ಎಷ್ಟು ಗಂಟೆ ನೀರು ಬಂತು, ಹೇಗಿದೆ ನೀರು? ಇದು ಸೋಮವಾರ ದಿನ ನೀರು ಕಂಡಿದ್ದೇನೆ ಈ ಬದಿಗೆ. ಕಡೆಗೆ ಹುಡುಗ ಅದು ನಿಂಗೆ ಅಮ್ಮ ಇನ್ನು ಜಾತ್ರೆ ಹತ್ತತ್ರ ಬಂತು, ಮನೆಗೆಲ್ಲ ನೆಂಟರು ಬರ್ತರು, ಮಾಡ್ತಾ ಇರಬೇಡ, ನಾ ಇವ್ರಿಗೆ ಹೇಳಿದ್ ಮಾಡಿಬಿಡ್ತೀನಿ ಅಂತ ಹೇಳದ್ನ. ಆಯ್ತು ಹಂಗಾದ್ರೆ ಅಂದೆ. ಮತ್ತು ಅವರು ಬೇಜಾರು ಮಾಡ್ಕೊಳ್ಳೋದು ಬೇಡ, ಮಕ್ಕಳು ನಿಂಗೂ ಇವತ್ತು ಫುಲ್ ನೀರು ಬಂತು? ಇವತ್ತು ಬಂತು. ಇವತ್ತು ಎಷ್ಟು ಅಡಿ? ಸೋಮವಾರ ಸ್ವಲ್ಪ ಬಂದಿತ್ತು, ಇವತ್ತಿಗೆ ನನಗೆ ಗೊತ್ತಾಗೋದಿಲ್ಲ, ನಾ ಇಳಿಲಿಲ್ಲ, ಅವ್ರಿಗೆ ಕೇಳಬೇಕು. ಈಗ ಹಿಂದೆ ಹೇಳಿದ್ರಿ ಜಾತ್ರೆ ಪ್ರಾರಂಭ ಆಗೋದೊಳಗಡೆ ಬಾವಿ ತೋಡಿ ಜಾತ್ರೆಗೆ ನೀರು ಕೊಡ್ತೀನಿ ಅಂತೇಳಿ, ಏನಂತ? ತುಂಬ ಖುಷಿ ಆಗ್ತದೆ. ಆ ತಾಯಿ ಇದ್ದಿದ್ದು ಹೌದು, ಎಲ್ಲದನ್ನು ದೂರ ಮಾಡಿ ನಂಗೆ ನೀರು ತಂದು ಕೊಟ್ಲು, ತುಂಬ ಖುಷಿ ಆಗ್ತದೆ. ಈಗ ಎಷ್ಟು ಅಡಿ ಆಳ ಬಾವಿ ತೋಡಿದ್ರಿ? ಏನು 45 ಅಡಿ ಆಗದೆ, ಈಗ ಇನ್ನೊಂದು 8-10 ಅಡಿನೇ ಹೋಗ್ತದೇನು ಫುಲ್ಲು ನೀರು ನಿಲ್ಲಿಸ್ಲಿಕ್ಕೆ. ಅಷ್ಟು ಮಾಡಿದ್ರೆ ಆಯ್ತು. ಈಗ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ತೇವೆ, ಪೂಜೆಯನ್ನು ಕೂಡ ಮಾಡ್ತಾ ಇದ್ದೀರಿ. ಯಾವ ರೀತಿ ಪೂಜೆಗಳೆಲ್ಲ ಇರುತ್ತೆ, ಏನು? ಪೂಜೆ ಅಂದರೆ ಈಗ ನಮ್ಮ ಇವರು ಸೊಸೆ ಅಕ್ಕವರೆಲ್ಲ ಹೂ ತರಕ್ಕೆ ಹೋಗಿದ್ದಾರೆ, ಅವ್ರು ಬಂದಮೇಲೆ ಮಾಡ್ತೇವೆ. ಈಗ ಬಾವಿ ಏನೋ ತೋಡ್ತಿದ್ರಿ, ಈಗ ಅನಂತಕುಮಾರ್ ಹೆಗಡೆ ಅವರು ಕೂಡ ಹೇಳಿದ್ರು ಬಾವಿ ತೋಡ ಎಲ್ಲದನ್ನು ನಾವು ನೋಡ್ಕೊಳ್ತೀವಿ, ಆಮೇಲೆ 2 ಜನ ಸಿಬ್ಬಂದಿಗಳನ್ನು ಕೂಡ ಕೊಟ್ಟಿದ್ರು. ಏನು ಹೇಳೋಕ್ಕಾಗೋದಿಲ್ಲ, ಅವ್ರಿಗೆ ಬಿಟ್ಟಿದ್ದು ಅದು. ನಾನೇನು ನೀರು ಕಾಣಿಸೋದಷ್ಟೇ ಕೆಲಸ ಆಗಿತ್ತು. ಆಯ್ತು, ಈಗ ರಿಂಗ್ ಹಾಕ್ಸ್ಬೇಕು, ರಿಂಗ್ ಹಾಕ್ಸ್ಬೇಕು, ಏನಾದರೂ ಮಾಡ್ಕೊಳ್ಳಿ. ನಾನು ಅದು ಹೇಳಿದ್ನಲ್ಲ ನಿಮಗೆ, ಅವ್ರಿಗೆ ನೀರು ಕಾಣಿಸ್ಕೊಡೋದು ಕೆಲಸ ನಂದು, ಕಡೆಗೆ ಅವರಿಗೆ ಬಿಟ್ಟಿದ್ದು, ನಂದೆಂಥದ್ದು ಇಲ್ಲ. ಖುಷಿ ಆಗುತ್ತೆ, ಖುಷಿ ಆಗ್ತದೆ ಅಷ್ಟೇ, ನಾ ಸರ್ಕೊಳ್ಳೋದೇ. ಈಗ ನೀರು ಇನ್ನು ಎಷ್ಟು ಅಡಿ ತೊಳ್ತೀರಾ ಮತ್ತೆ? ಈಗ ಇವ್ರು ಮಾಡಿಬಿಟ್ಟ ಮೇಲೆ ಮತ್ತೆ ಇಳಿದು ನೋಡ್ತೇನೆ ಎಷ್ಟು ಅಂತ ಹೇಳ್ಕೊಂಡು. ಕೊಡಸೆಲ್ಲ ಸರಿ ತುಂಬಬೇಕಾಗ್ತದೆ, ಅವೆಲ್ಲ ನೋಡಿ ಅವ್ರಿಗೆ ವಹಿಸ್ಕೊಟ್ಟು ಬಿಡೋದು. ಅವರು ರಿಂಗರು ಹಾಕೊಳ್ಳಿ, ಕಟ್ಟಿ ಏನಾದ್ರು ಮಾಡ್ಕೊಳ್ಳಿ, ಅವ್ರಿಗೆ ನಾನೇನಲ್ಲ. ನಮ್ಗಿಂತ ವಿದ್ಯಾವಂತರು, ಬುದ್ಧಿವಂತರು, ರಾಜಕೀಯವರು, ಅವ್ರು ಹೆಂಗೆ ಮಾಡ್ತಾರೆ ಮಾಡಲಿ, ನಾವಿಷ್ಟೇ ಮಾಡೋದು. ಈಗ ನಿಮ್ಮೊಂದು ಸಂದೇಶ ಬೇಕು, ಯಾಕಂತಂದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನು ತಂದುಕೊಟ್ಟಿದ್ರು, ಅಧಿಕಾರಿಗಳು ತಂದ್ರು, ರಾಜಕಾರಣಿಗಳು ಎಲ್ಲ ಸಮಸ್ಯೆಗಳನ್ನು ತಂದ್ರು, ಬೇಡ ಅಂತಂದ್ರು, ಮುಚ್ಚಕ್ಕೆ ಹೊರಟಿದ್ರು. ಈಗ ನೀವು ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಈಗ ನಾ ಅವ್ರಿಗೆ ಏನೂ ಹೇಳೋದಿಲ್ಲ, ಎಲ್ಲರೂ ನಮ್ಮವರೇ ಅಂತೇನೆ. ನಾನು ಬೈದವರು ನಮ್ಮವರೇಯ, ಎಲ್ಲರೂ ನಮ್ಮವರೇ. ನಾ ಯಾರಿಗೂ ಏನು ದುಶ್ಮನಿ ಮಾಡಲ್ಲ. ಸಣ್ಣ ಇದ್ದಾಗಿಂದ ಅಂತ ಬುದ್ಧಿ ಇಲ್ಲ, ದೂಡ ಹಾಕೋದು ದೂಡಲ್ಲ. ನಮ್ಮ ಹತ್ರ ಬಂದರೆ ಅವ್ರ ಹತ್ರ ಮಾತಾಡ್ತೇನೆ. ಖುಷಿಯಾಗಿದೆ? ಖುಷಿಯಾಗಿದೆ. ಇವಿಷ್ಟು ಗೌರಿ ಅವರ ಮಾತು. ಕೊನೆಗೂ ಕಷ್ಟದ ನಡುವೆಯೂ ಕೂಡ ಗೌರಿ ಅವರು ಗಂಗೆಯನ್ನು ತರಿಸಿದ್ದಾರೆ. ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.